ಕೂತ್ಕೊಳ್ರಪ್ಪ ನೀವು. ಇದೆಲ್ಲ ಯಾವಾಗಲೂ ಇದ್ದಿದ್ದೆ. ಮಾಮ, ನಾವ್ ಎಲ್ ಬೇಕಾದ್ರೂ ಹೋಗ್ಲಿ, ಪ್ರತಿ ಊರ ಮನುಷ್ಯ ಈ ತರ ಇದ್ದೇ ಇರ್ತಾನೆ. ಅದೇನು ಅಂದ್ರೆ ಮಗಳೇ, ತಲಾಂತರಗಳಿಂದ ಅಧಿಕಾರ ಅನ್ನೋದು ಇವ್ರ ಕೈಯಲ್ಲಿದೆ ಅಲ್ವಾ. ಅದೆಲ್ಲ ದೇವರ ತನಕ ತಲುಪುತ್ತೆ ಕಣ. ಆಶೀರ್ವಾದ ಮಾಡಿದ್ದಾನೆ, ಮತ್ತೆ ನಿನ್ಗೇನು ಬೇಕಿತ್ತು ಅದನ್ನು ಕೊಟ್ಟಿದ್ದಾನೆ. ಈಗ ನೋಡ್ತಾ ಇರು, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ಅಯ್ಯೋ ಮಾತಾಡು, ಏನಕ್ಕೆ ಮುಖ ಊದಿಸ್ಕೊಂಡು ನಿಂತಿದ್ಯಾ? ಇಷ್ಟಕ್ಕೂ ನಿನ್ಗೆ ಯಾರು ಹೇಳಿದ್ದು ಆ ಬಾಳುಬಮ್ಮ ಅವ್ರ ಜಾಗಕ್ಕೆ ಹೋಗೋದಕ್ಕೆ? ಅಪ್ಪ, ಮಾಮ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾರೆ. ತುಂಬಾ ಜನರು ಅವ್ರ ಜಾಗಕ್ಕೆ ಬರ್ತಾ ಇರ್ತಾರೆ. ಅದು ನೀನ್ ನನಗೆ ಹೇಳೋಕ ಬರ್ಬೇಡ. ನಿನ್ ಮನ್ಸಿಗೆ ಬಂದ ಹಾಗೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ಯಾ ಅಲ್ವಾ ನೀನು? ಮನೇಲಿ ಅಪ್ಪ ಅಮ್ಮ ಇದಾರ ಅನ್ನೋ ಜ್ಞಾನ ಇದೆಯಾ ನಿನ್ಗೆ? ಹಾಗೇನಿಲ್ಲ ಅಪ್ಪ. ಹಾಗೆ ಇಲ್ಲ ಅಂದ್ರೆ ಹೇಗ್ ಮತ್ತೆ? ನೀನು ನಿಮ್ಮ ಅಪ್ಪ ಅಮ್ಮನ ಹೆಸರನ್ನ ಹಾಳು ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅಯ್ಯೋ, ನಾವ್ ಏನ್ ಕಡಿಮೆ ಮಾಡಿದ್ವಿ ನಿನ್ಗೆ? ಅಪ್ಪ, ನಾನ್ ಕೇವಲ ಮದ್ವೆ ವಿಷಯ ಕೇಳೋದಕ್ ಹೋಗಿದ್ದೆ ಅಷ್ಟೇ. ಜಾಸ್ತಿ ಏನು ಮಾತಾಡಕ್ ಹೋಗ್ಬೇಡ. ತುಂಬಾ ಜಾಣೆ ಆಗ್ಬಿಟ್ಟಿದ್ಯಾ ಅಲ್ವಾ ನೀನು? ನೀನ್ ಆ ಮಾಮನ ಹತ್ರ ಹೋಗಿದ್ದೆ, ಅವ್ರು ನನಗೆ ಹೇಳ್ತಿದ್ದಾರೆ ನಿನ್ ಮಗಳು ಮದ್ವೆ ಆ ಪ್ರತಾಪನ ಜೊತೆ ಆಗ್ಲಿ ಅಂತ. ಅಯ್ಯೋ ಪ್ರತಾಪ್, ಅವನ ಹತ್ರ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಹಣಕಾಸಿಲ್ಲ, ಮನೆ ಆಸ್ತಿ ಇಲ್ಲ. ನನ್ಗೇನ್ ತಲೆ ಕೆಟ್ಟಿದ್ಯೇನೋ ಆ ಹುಡುಗನ್ ಜೊತೆ ನಿನ್ ಮದ್ವೆ ಮಾಡ್ಕೊಳ್ಸೋದಕ್ಕೆ? ಅಪ್ಪ, ಆದ್ರೆ ಮಾಮ ನನಗೆ ಹೇಳಿದ್ದಾರೆ ನಾನ್ ಅನ್ಕೊಂಡ್ ಹಾಗೆ ಆಗುತ್ತೆ ಅಂತ. ಮಾಮ ಏನನ್ನ ಹೇಳ್ಬೋದು, ಆದ್ರೆ ನಾನು ಅದನ್ನ ಆಗೋಗ್ ಬಿಟ್ರೆ ತಾನೆ. ಇಲ್ಲೋಡೋ, ಚೆನ್ನಾಗಿ ನೆನ್ಪಲ್ಲಿ ಹಿಡ್ಕೋ, ಏನ್ ಬೇಕಾದ್ರೂ ಆಗ್ಲಿ ಆ ಪ್ರತಾಪ್ ಜೊತೆ ನಿನ್ ಮದ್ವೆ ಮಾಡೋದಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನಾನು. ನೀನ್ ಮದ್ವೆ ಆಗೋ ವಿಷಯ ಊರಿಗೆಲ್ಲ ತಿಳಿತು ಅಂತಂದ್ರೆ ಜನರು ನನ್ ಬಗ್ಗೆ ಆಡ್ಕೊಳ್ತಾರೆ. ಊರಲ್ಲಿ ಮುಖ ತೋರ್ಸ್ಕೊಂಡು ಓಡಾಡಕ್ಕಾಗಲ್ಲ ನಾನು. ಅಪ್ಪ, ಆದ್ರೆ ಚುಪ್, ಏನು ಮಾತಾಡೋ ಹಾಗಿಲ್ಲ ನೀನು. ಹೋಗೋ, ನಿನ್ ಕೆಲ್ಸ ನೋಡ್ಕೊಂಡು ಹೊರಡು ನೀನು. ದತ್ತು ಅಣ್ಣ, ನನ್ನ ತಲೆಯಲ್ಲಿ ಒಂದ್ ವಿಷಯ ತುಂಬಾ ದಿನದ ಕೊರಿತಾ ಇದೆ. ಹೇಳ ಚಂದು. ಮಾಮ ಅವರು ಪ್ರತಾಪನ ಹೇಗೆ ಅರ್ಥ ಮಾಡ್ಕೊಂಡಿರ್ಬೋದು? ಚಂದು, ನೀನ್ ಯಾಕೆ ಹುಚ್ಚುಚ್ಚಂಗ್ ಮಾತಾಡ್ತಾ ಇದ್ಯಾ? ನಿನ್ಗೇನೋ ಗೊತ್ತಾಗ್ತಾ ಇಲ್ವಾ? ಹಾಗಲ್ಲ, ಆದ್ರೆ ಅಯ್ಯೋ, ಮಾಮ ಎಷ್ಟು ಜನರಿಗೆ ಸಹಾಯ ಮಾಡ್ತಾರೆ. ಒಂದೊಂದ್ಸಾರಿ ಅನ್ಸುತ್ತೆ ಮಾಮ ಅವ್ರನ್ನ ಅವ್ರು ಭೇಟಿ ಆಗದೆ ಇದ್ದಿದ್ರೆ ಅವ್ರ ಗತಿ ಏನಾಗ್ತಿತ್ತು. ಹೌದು, ಈಗ ನೀವೇ ನೋಡಿ ಮಾಮ, ಅವರು ಆ ಹುಡುಗಿ ಮನ್ಸಲ್ಲಿ ಇರೋದನ್ನ ಅರ್ಥ ಮಾಡ್ಕೊಂಡ್ರು. ಅವಳಿಗೆ ಹೇಳಿದ್ರು ಎಲ್ಲ ನೀನ್ ಅನ್ಕೊಂಡಂಗೆ ಆಗುತ್ತೆ ಅಂತ. ಮತ್ತೆ ಆ ಪ್ರತಾಪನ್ನ ಸಂಕಟದಿಂದ ಪಾರ್ ಮಾಡಿದ್ರು. ಅವನಿಗೆ ಸರ್ಕಾರಿ ಕೆಲಸ ಕೂಡ ಸಿಕ್ತು. ಓ ತಂಗಿ, ಇದೆಲ್ಲ ನೋಡು ಮಾಮ ಅವರ ಲೀಲೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮಾಮ ಅವರು ಒಬ್ರ ಕಡೆ ನೋಡಿದ್ರು ಅಂದ್ರೆ ಅವ್ರ ಉದ್ಧಾರ ಆಯ್ತು ಅಂತಾನೆ ಅರ್ಥ. ಅವ್ರ ದೃಷ್ಟಿ ಒಬ್ರ ಮೇಲೆ ಬೀಳ್ಬೇಕು ಅಷ್ಟೇ. ಅಯ್ಯೋ, ಆದ್ರೆ ಅಷ್ಟೆಲ್ಲ ಆಗಿಯೂ ಜನರು ತೊಂದರೆ ಕೊಡೋದನ್ನ ನಿಲ್ಸಲ್ಲ. ನನಗಂತೂ ಅನ್ಸುತ್ತೆ ಮಾಮ ಅವರು ಇಂಥ ಜನರಿಗೆ ಬಿಡಾರಕ್ ಬರೋದಕ್ಕೆ ಬಿಡಬಾರ್ದು ಅಂತ. ಅಯ್ಯೋ ಗೋಪಾಲ್, ಈ ಜಾಗ ಮಾಮ ಅವ್ರದ್ದು ಕಣೋ. ಈ ಜಾಗ ಎಲ್ರಿಗೋಸ್ಕರ ಯಾವಲ್ಲೂ ತೆದ್ದಿರುತ್ತೆ ನೋಡು. ಸರಿಯಾಗಿ ಹೇಳಿದ್ರಿ ಅಣ್ಣ. ಯಾರಿಗ್ ಬರ್ಬೇಕನ್ಸುತ್ತೋ ಅವ್ರು ಬರ್ತಾರೆ, ಯಾರಿಗ್ ಒಳ್ಳೆ ಮಾರ್ಗ ಹೋಗ್ಬೇಕನ್ಸುತ್ತೋ ಅವ್ರು ಹೋಗ್ತಾರೆ. ಸರಿ, ಈಗ ಕೆಲ್ಸ ಮಾಡು. ಮಾಮ ಯಾವಾಗಾದ್ರೂ ಬರ್ಬೋದು. ಊಟ ತಯಾರಿದ್ರೆ ತಟ್ಟೆ ಹಾಕು. ಪ್ರತಾಪ್, ಹೇ ಪ್ರತಾಪ್, ಯಾರಿದ್ದೀರೋ ಮನೇಲಿ ಇಲ್ಲಿ? ರಾಮ್ ರಾಮ್. ಅಯ್ಯೋ, ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ ಒಳಗಡೆ. ಏಯ್, ನಾನ್ ಮನೆ ಒಳಗ್ ಬರೋದಕ್ ಬಂದಿಲ್ಲ ಇಲ್ಲಿ. ಅಯ್ಯೋ, ಅರ್ಥ ಆಗ್ಲಿಲ್ಲ ನನಗೆ. ಅರ್ಥ ಆಗ್ಲಿಲ್ಲ? ಎಲ್ಲ ವಿಷಯ ಗೊತ್ತಿರ್ಬೇಕಲ್ವ ನಿಮ್ಗೆ? ಅಯ್ಯೋ, ಏನಾಗಿದೆ? ಏನಾಗಿದೆ? ಏನಾಗಿಲ್ಲ ಅಂತ ಕೇಳಿಲ್ಲ ನೀವು ನನ್ನನ್ನ. ಇವನು ನಿಮ್ ಮಗ ಇದಾನಲ್ಲ, ಅವನು ನನ್ನ ಮಗಳನ್ನ ಮರಳು ಮಾಡಿದಾನ ನೋಡಿ. ಸರಿಯಾಗಿ ಹೇಳಿದೆ ಅಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಮತ್ತೆ ಹೇಗೆ? ನಾನೇನ್ ಮುಟ್ಟಾಳ ಅನ್ಕೊಂಡಿದ್ಯೇನ್ ನೀನು?
ಇಲ್ಲಿ ನೋಡು, ತಿರ್ಗಾ ಈ ವಿಷಯ ಏನಾದ್ರೂ ನನ್ನ ಕಿವಿಗೆ ಬಿತ್ತು ಅಂತಂದ್ರೆ ನನ್ನಷ್ಟು ಕೆಟ್ಟವನ್ ಬೇರೆ ಯಾರು ಇರೋದಿಲ್ಲ ನೋಡು. ಅಯ್ಯೋ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಮತ್ತೆ ಇಡೀ ಊರಿಗೆ ಸಿಹಿ ಹಂಚ್ಬೇಕಿತ್ತೇನೋ? ಇಲ್ಲಿ ನೋಡು, ಏನ್ ಬೇಕಾದ್ರೂ ಆಗ್ಲಿ, ನನ್ ಮಗಳು ಮದ್ವೆ ನಿನ್ ಮಗನ್ ಜೊತೆ ಆಗೋದಕ್ ಬಿಡೋದಿಲ್ಲ ನಾನು. ಅದ್ ಏನ್ ಬೇಕಾದ್ರೂ ಆಗ್ಲಿ. ಅಯ್ಯೋ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಏ, ನನ್ ಮಗಳನ್ನ ನಿನ್ ಮನೆಗ್ ಕೊಡೋದೇ ಇಲ್ಲ ಅಂದ್ಮೇಲೆ ಯಾಕೆ ಸಮಾಧಾನದಿಂದ ಮಾತಾಡ್ಬೇಕು? ಇಲ್ ನೋಡಿ, ಇದು ನಿಮ್ಮ ಅಭಿಪ್ರಾಯ ಆಗಿರ್ಬಹುದು. ಇಷ್ಟಕ್ಕೂ ನಿಮ್ ಹುಡುಗಿ ಬೇಕಾಗಿಲ್ಲ ನಮ್ಗೆ. ಹಾಗಾದ್ರೆ ಇದನ್ನ ಅವನಿಗೆ ಮೊದಲು ತಿಳಿಸಿ ಹೇಳಿ. ಅದ್ರ ಬಗ್ಗೆ ನೀವ್ ತಲೆ ಕೆಡ್ಸ್ಕೋಬೇಡಿ. ಅಯ್ಯೋ ಸರ್ಕಾರಿ ಕೆಲಸ ಸಿಕ್ಕಿದೆ ನನಗೆ. ಯಾವಾಗ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗ್ತಿಯಲ್ಲ ಅವಾಗ ನೋಡೋಣ. ಈಗ ನನ್ ಮಗಳು ಮದ್ವೆ ನಿನ್ ಜೊತೆ ಮಾಡ್ಸೋದಿಲ್ಲ ಅಂದ್ಮೇಲೆ ಮಾಡ್ಸೋದಿಲ್ಲ. ನನ್ ಮಗಳು ಸವಾಸಕ್ಕೆ ತಿರ್ಗಾ ಬರೋ ಹಾಗಿಲ್ಲ ನೀನು. ಏ, ಏನ್ ಕೇಳ್ತಿದ್ದೀರಾ ನೀವು? ಬೇರೆ ಕೆಲಸ ಇಲ್ವಾ ನಿಮ್ಗೆ? ಹೋಗೆ. ಇವತ್ತಿನವರೆಗೂ ಯಾರ ಹತ್ರನೂ ಒಂದ್ ಮಾತು ಕೇಳಿರ್ಲಿಲ್ಲ. ಆದ್ರೆ ಇವತ್ತು ಇಡೀ ಊರನ್ ಮುಂದೆ ಇದನ್ನೆಲ್ಲ ಕೇಳ್ಬೇಕಾಯ್ತು. ಅದು ನಿನ್ನಿಂದ. ನಿಮ್ಗೆ ಯಾವ ರೀತಿ ಹೇಳಿದ್ನಲ್ವಾ ಅದೇ ತರ ಆಗುತ್ತೆ. ಆದ್ರೂ ಏನಾದ್ರೂ ತೊಂದರೆ ಬಂದು ನಾನಿಲ್ಲಿ ಇರದೇ ಇದ್ರೆ ನಮ್ಮ ದತ್ತನ್ ಭೇಟಿ ಮಾಡ್ಕೊಂಡು ಹೋಗಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಅಲ್ಲಿ ಮೇಲೊಬ್ಬ ಕೂತಿರ್ತಾನಲ್ವಾ, ಅವನಿಗೆ ಎಲ್ಲರ ಮೇಲೆ ಗಮನ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಮಾಮ, ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ, ನಮ್ ಊರಿಗೆ ಬಂದ್ಮೇಲೆ ನಮ್ ಪಂಚಾಯತಿ ಕಟ್ಟೆಗೆ ನೀವು ಬರ್ಲೇಬೇಕು ಅಂತ. ನನ್ನ ಹತ್ರ ಹೇಳ್ಬೇಕು ನೀವ್ ಯಾರು, ಏನು, ಎಲ್ಲಿಗೆ ಬಂದಿದ್ದೀರಾ ಅಂತ. ಇಲ್ಲಿ ಏನ್ ಕೆಲ್ಸಕ್ಕೆ ಬಂದಿದ್ದೀರಾ ನೀವು? ಇಲ್ಲಿಗೆ ಬಂದು ನೀವು ನನ್ ಕೆಲ್ಸಕ್ಕೆ ಅಡಿಗಾಲ್ ಹಾಕಿದ್ರೆ ಇವತ್ ಎಲ್ರನ್ ಕರ್ಕೊಂಬಂದು ನಿಮ್ ಬಿಡಾರ ಎತ್ತೋಕ್ ಹೇಳ್ತೀನಿ. ನೋಡ್ತಾ ಇರಿ, ನೋಡ್ಕೋತೀನಿ ಇವತ್ ನಿಮ್ನ ನಾನು. ಅಯ್ಯೋ, ನೀನ್ ಏನ್ ಬೇಕಾದ್ರೂ ಹೇಳ್ಬೋದು, ಅದನ್ನ ಕೇಳ್ಕೊಂಡು ನಾವು ಸುಮ್ಮನಿರ್ಬೇಕಾ? ಇಷ್ಟೆಲ್ಲ ಆದ್ಮೇಲೆ ಮಾಮವ್ರ ಬಗ್ಗೆ ಒಂದ್ ಶಬ್ದ ಮಾತಾಡ್ರೆ ಸರಿ ಇರಲ್ಲ ನೋಡು. ಚಂದೋ, ಅಯ್ಯ ಮಾತಾಡ್ಲಿ ಬಿಡು. ಅವನು ಹೇಳಿ, ಅವನಿಗೆ ಏನ್ ಹೇಳಬೇಕು ಅನ್ಸುತ್ತೋ ಅದನ್ನ ಹೇಳಿ. ಊರಲ್ಲಿ ಎಲ್ರು ನಮ್ ವಿರುದ್ಧ ಎತ್ಕಾಡ್ತಾ ಇದ್ದೀರಾ? ಆ ಕೆಲ್ಸಕ್ ಭಾರತ್ ಪ್ರತಾಪಿಗೆ ನಾನು ಕೆಲ್ಸ ಕೊಟ್ಟಿದ್ದೆ, ನಿಮ್ಮಿಂದಾಗ ಕೆಲ್ಸ ಹಾಳಾಯ್ತು. ಇವತ್ ನಿಮ್ ಬಿಡಾರ ಎತ್ ಬಿಸಾಕಿಲ್ಲ ಅಂದ್ರೆ ನನ್ನ ಹೆಸರು ಹೇಳೋ ಹಾಗಿಲ್ಲ. ಒಂದ್ಸಾರಿ ಮನೆ ತಲುಪ್ತೀನಿ ನಾನು, ಆಮೇಲೆ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಹೇ ಏನಪ್ಪ, ನಿನ್ನ ಹಿಂದೆ ಇರೋ ಸಂಕಟ ಪೀಡೆ ಇನ್ನು ದೂರ ಆಗಿಲ್ಲ ಆಯ್ತಾ? ನೀನ್ ಹೀಗೆ ನಡ್ಕೋತಾ ಇದ್ರೆ, ಜನರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ರೆ ಆಗ ನಿಮ್ಮ ಪರಿಸ್ಥಿತಿ ಕೆಟ್ಟದಾಗುತ್ತೆ. ಇಲ್ಲಿ ನೋಡು, ಈಗ ಒಂದ್ ಕೆಲಸ ಮಾಡು. ಮನೆಗೆ ಹೋಗು, ದೇವ್ರ ಎದುರು ಹೋಗಿ ತಲೆ ಬಾಗಿ ಕ್ಷಮೆ ಕೇಳು. ಏನಾದ್ರೂ ಪ್ರಯೋಜನ ಆದ್ರೂ ಆಗ್ಬಹುದು, ಇಲ್ಲಾಂದ್ರೆ ನಿನ್ ಗತಿ ಅಷ್ಟೇನೆ. ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡೋದನ್ನ ನಿಲ್ಸ್ಬಿಡು ಆಯ್ತಾ? ಒಂದ್ ವೇಳೆ ನೀನು ಬದಲಾಗ್ಲಿಲ್ಲ ಅಂತಂದ್ರೆ ಇಷ್ಟ್ರ ನಂತರ ನಿನಗೆ ಏನು ಶಿಕ್ಷೆ ಆಗುತ್ತೆ ಅಂತ ನಾನು ಕೂಡ ಹೇಳೋದಕ್ಕಾಗೋಲ್ಲ. ಹೋಗು ಪಾಟೀಲ್, ಹೋಗು. ಬಂದ ದಾರಿಗೆ ನಿನ್ ಪಾಡಿಗೆ ವಾಪಸ್ ಹೋಗು. ನಮ್ ಕೆಲಸ ಮಾಡೋದಕ್ ಬಿಡು. ಕೂತ್ಕೊಳ್ರಪ್ಪ ನೀವು. ಇದೆಲ್ಲ ಯಾವಾಗಲೂ ಇದ್ದಿದ್ದೆ. ಮಾಮ, ನಾವ್ ಎಲ್ ಬೇಕಾದ್ರೂ ಹೋಗ್ಲಿ, ಪ್ರತಿ ಊರ ಮನುಷ್ಯ ಈ ತರ ಇದ್ದೇ ಇರ್ತಾನೆ. ಅದೇನು ಅಂದ್ರೆ ಮಗಳೇ, ತಲಾಂತರಗಳಿಂದ ಅಧಿಕಾರ ಅನ್ನೋದು ಇವ್ರ ಕೈಯಲ್ಲಿದೆ ಅಲ್ವಾ? ಆದ್ರಿಂದ ಈಗ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಅವರೇ ಊರಿನ ರಾಜರು ಅಂತ. ಆದ್ರೆ ಅವ್ರಿಗೆ ಕಲ್ಪನೆ ಇಲ್ಲ, ಈ ದಿನಗಳು ಕೂಡ ಸರಿದು ಹೋಗುತ್ತೆ. ಯಾವುದೇ ಪರಿಸ್ಥಿತಿ ಕೂಡ ಶಾಶ್ವತವಾಗಿರೋದಿಲ್ಲ, ಬದಲಾಗುತ್ತೆ.
ಇನ್ನು ಮುಂದೆ ಎಲ್ಲರ ಹತ್ರ ಸಾಕಷ್ಟು ಹಣ ಬರುತ್ತೆ, ಎಲ್ಲ ಜನರು ಶ್ರೀಮಂತರಾಗ್ತಾರೆ. ಈ ಜನರು ಇದನ್ನ ಆದಷ್ಟು ಬೇಗ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಪ್ರತಾಪ್, ಏ ಪ್ರತಾಪ್, ಹೊರಗಡೆ ಬಾ. ಬಂದೇನೋ? ಓ ಚಿಕ್ಕ ಯಜಮಾನ್ರೆ, ನೀವು ಅದು ಇಲ್ಲಿ? ಯಾಕೆ ಬರ್ಬಾರ್ದಾಗಿತ್ತ? ಅಯ್ಯೋ ಅದ್ ಹಾಗಲ್ಲ. ಆದ್ರೆ ಏನಾದ್ರೆ ನನ್ನ ಪೊಲೀಸರು ಹಿಡ್ಕೊಂಡು ಹೋಗಿದ್ರು. ಇಲ್ಲಿವರೆಗೂ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಪೊಲೀಸರು ಹೀಗ್ ಕರ್ಕೊಂಡು ಹಾಕ್ ಬಿಟ್ಬಿಟ್ರು. ನಿಮ್ಮ ಪ್ರತಾಪ್ ಎಲ್ಲಿದ್ದಾನೆ? ಇದನ್ನೇ ಮನೇಲೆ. ನನಗೆ ಹೆದರಿ ಅಡಗಿದಾನ. ಬಾರೋ ಹೊರಗೆ. ಏನಾಯ್ತು ಚಿಕ್ಕ ಯಜಮಾನ್ರೆ? ಏನಾಯ್ತಾ? ನಂಗೆಲ್ಲ ಗೊತ್ತಾಗಿದೆ. ನೀನೇ ಆ ಪೊಲೀಸರಿಗೆ ವಿಷಯ ತಿಳಿಸಿದ್ದು ಅಲ್ವಾ? ಇಲ್ಲ ಚಿಕ್ಕ ಯಜಮಾನ್ರೆ, ನಾನ್ ಯಾಕೆ ಹೇಳಿ ಅವ್ರಿಗೆ? ಸುಳ್ಳು ಹೇಳ್ಬೇಡ ನೀನು. ಈಗ ನೋಡ್ತಾ ಇರು ನಾನು ಏನೇನ್ ಮಾಡ್ತೀನಿ ಅಂತ. ಅಯ್ಯೋ, ಆದ್ರೆ ನಮ್ ಹುಡ್ಗ ಹಾಗೆಲ್ಲ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ ಇವನೇ ಮಾಡಿರೋದು ಅಂತ. ಮತ್ತೆ ನಂಗೆ ಇನ್ನೊಂದು ವಿಷಯ ಗೊತ್ತು. ಇವನಿಗೆ ಸರ್ಕಾರಿ ಕೆಲಸ ಸಿಕ್ಕಿರೋದು. ಮೇಲಿನ ಅಧಿಕಾರಿಗೆ ಹೇಳಿ ಇವನ್ ಕೆಲಸ ಕಿತ್ಕೊಂಡಿಲ್ಲ ಅಂತಂದ್ರೆ ನನ್ನ ಹೆಸರು ಹೇಳ್ಕೊಳ್ಳೋ ಹಾಗಿಲ್ಲ ನಾನು. ನಂಗೆ ಯಾರ್ಯಾರ ಪರಿಚಯ ಇದೆ ಅಂತ ನಿಂಗಿನ್ನೂ ಕಲ್ಪನೆನೇ ಇಲ್ಲ. ಅಯ್ಯೋ ಚಿಕ್ಕ ಯಜಮಾನ್ರೆ, ಹಾಗ್ ಮಾಡ್ಬೇಡಿ. ನೀನಂತೂ ಮಾತಾಡ್ಲೇಬೇಡ. ಇವನಿಗೆ ಮೊದ್ಲೇ ಸರಿಯಾಗಿ ತಿಳಿಸಿ ಹೇಳಿದಿದ್ರೆ ಇವನ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಯ್ಯೋ, ಅವನಿಗೆ ಮಾಮ ಅವ್ರು ಹೇಳಿದ್ರು ಅಂತ ಹಾಗ್ ಮಾಡ್ದ. ಅವನಿಗೆ ಅಷ್ಟೆಲ್ಲ ಸ್ವಂತ ಬುದ್ಧಿ ಇದೆಯಾ? ಆ ಮಾಮನ್ ಕೂಡ ನೋಡ್ಕೋತೀನಿ, ಅಮ್ಮನ್ ಕೂಡ ನೋಡ್ಕೋತೀನಿ. ಹೇಗೆ ಈ ಊರಲ್ಲಿ ಇರ್ತೀಯಾ ಮತ್ತ ಅದ್ ಹೇಗ್ ಕೆಲಸ ಮಾಡ್ತೀಯಾ ಅಂತ. ನಿಂಗೆ ಅನ್ನಿಸ್ತಾ ಇದೆ ಅಲ್ವಾ ಆ ರಂಜಿ ಜೊತೆ ನಿನ್ ಮದ್ವೆ ಆಗುತ್ತೆ ಅಂತ. ಅದ್ ಹೇಗಾಗತ್ ನಾನು ನೋಡ್ತೀನಿ. ಅದ್ ಹೇಗ್ ನೀನ್ ಮದ್ವೆ ಆಗ್ತೀಯಾ ಅಂತ. ರಂಜಿ, ಹೇಯ್, ಏನೋ, ಏನಾಯ್ತು? ಚೆನ್ನಾಗಿದೀಯಾ ತಾನೇ? ಹೌದು. ಇಲ್ಲಿ ನೋಡು, ನಾನು ಏನ್ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಮಾಮ ಅವ್ರು ನನಗೆ ಏನೇನ್ ಮಾಡೋದಕ್ಕೆ ಹೇಳಿದ್ರು ಆ ಪ್ರಕಾರ ನಾನು ಮಾಡ್ತಾ ಬಂದಿದ್ದೀನಿ. ಮತ್ತೆ ಮಾಮ ಅವರು ನನಗೆ ಇನ್ನೊಂದು ವಿಷಯ ಹೇಳಿದ್ರು, ನಿನ್ ಮದ್ವೆ ರಂಜಿ ಜೊತೆನೇ ಆಗತ್ತೆ ಅಂತ. ನಂಗೂ ಕೂಡ ಮಾಮ ಅವರು ಇದನ್ನೇ ಹೇಳಿದ್ದು, ನನ್ ಮದ್ವೆ ನಿನ್ ಜೊತೆನೇ ಆಗುತ್ತೆ ಅಂತ. ಹೌದು, ಆದ್ರೆ ನಿನ್ನ ಅಪ್ಪ ಮತ್ತೆ ನಿನ್ನವ್ವ ಬೇಡ ಅಂತಿದಾರಲ್ವಾ, ಅದಕ್ಕೇನ್ ಮಾಡೋದು? ನಾನು ಕೂಡ ಅದೇ ಯೋಚನೆ ಮಾಡ್ತಿದ್ದೀನಿ. ನಿನ್ನ ಅಪ್ಪ ನಮ್ಮ ಮನೆಗೆ ಬಂದು ಏನೇನೋ ಮಾತಾಡ್ ಹೋದ್ರು. ನನ್ಗೇನ್ ಹೇಳಿದ್ರು ಅಂದ್ರೆ ತಿರ್ಗಾ ನನ್ನ ಮಗಳು ಸವಾಸಕ್ಕೇನಾದ್ರೂ ಬಂದೆ ಅಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ. ಆದ್ರೂ ಕೂಡ ನಾನು ಒಂದ್ ಮಾತು ಕೂಡ ಆಡ್ಲಿಲ್ಲ ಗೊತ್ತಾ ಅವ್ರ ವಿರುದ್ಧ. ಬದಲಾಗಿ ಅವ್ರಿಗೆ ಗೌರವ ಕೊಟ್ಟಿದ್ದೀನಿ. ಆದ್ರೆ ರಂಜಿ, ಇದೆಲ್ಲ ಹೀಗೆ ಆಗತ್ತೆ. ನಾವೇನ್ ಮಾಡೋದು? ನಿನ್ ತಲೆ ಕೆಡಿಸ್ಕೋಬೇಡ, ನಮ್ ಜೊತೆ ಮಾಮ ಇದಾರಲ್ವಾ. ನಿನ್ನ ಅಪ್ಪ ಆಗಿದ್ದಕ್ಕೆ ನಾನ್ ಸುಮ್ನೆ ಆಗಿದ್ದೆ. ಒಂದ್ ವೇಳೆ ಬೇರೆ ಯಾರಾದ್ರೂ ಆಗಿದ್ರೆ ಅಲ್ಲೇ ಅವ್ರಿಗೆ ಗ್ರಹಚಾರ ಬಿಡಿಸ್ಬಿಡ್ತಿದ್ದೆ. ಜೊತೆಗೆ ಆ ಪಾಟೀಲ ಬಂದು ಹಾಕೋಗಿದ್ದಾನೆ. ಆದ್ರೂ ನಾನ್ ಸುಮ್ನೆ ಇದ್ದೀನಿ ಗೊತ್ತಾ. ಏನ್ ಬೇಕಾದ್ರೂ ಆಗ್ಲಿ, ನೀನ್ ಸುಮ್ನೆ ಇರು. ಈಗ ಮಾಮ ಹೇಳಿರೋ ಹಾಗೆ ಕೆಲ್ಸ ಕೂಡ ಸಿಕ್ಕಿದೆ ಅಲ್ವಾ. ಹೌದು. ಅಂದ್ಮೇಲೆ ಮಾಮ ಅವ್ರ ಮಾತಿನ ಮೇಲೆ ನಂಬಿಕೆ ಇಡ್ಬೇಕು. ಯಾರು ಎಷ್ಟ್ ಬೇಕಾದ್ರೂ ಮಾತಾಡ್ಲಿ, ನಾವು ಮೌನವಾಗಿ ನಮ್ ಕೆಲ್ಸ ಮಾಡ್ಬೇಕು. ನಾನು ಅದನ್ನ ಮಾಡ್ತೀನಿ ಬಿಡು. ಆದ್ರೆ ಚಿಕ್ಕ ಯಜಮಾನ್ರು ಅಪ್ಪಿ ತಪ್ಪಿ ನನ್ನ ತಂಟೆಗೆ ಬಂದ್ರು ಅಂದ್ರೆ ಅವ್ರಿಗೇನ್ ಮಾಡ್ತೀನೋ ಗೊತ್ತಿಲ್ಲ ನೋಡು. ಸರಿ, ಹೊರಡ್ತೀನಿ ನಾನು. ಯಾರಾದ್ರೂ ನೋಡಿದ್ರೆ ಕಷ್ಟ.